ಇವತ್ತು ನಮ್ಮ ಇಂಡಿಯಾಲಿ ಎಜುಕೇಶನ್ ಸಿಸ್ಟಮ್ ಏನಿದೆ, ದಿಸ್ ಇಸ್ ನಾಟ್ ಅವರ್ ಎಜುಕೇಶನ್ ಸಿಸ್ಟಮ್. ಇದು ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲ. ಥಾಮಸ್ ಮೆಕಾಲೆ ಇವರು ಬ್ರಿಟಿಷ್ ರಿಫಾರ್ಮರ್. ಯಾವಾಗ ಬ್ರಿಟಿಷ್ ನಮ್ಮ ಇಂಡಿಯಾಗೆ ಬಂದಿದ್ರಲ್ಲ, ಆಗ ಇವರು ಬರ್ತಾರೆ. ಆಗಿನ ಎಜುಕೇಶನ್ ಸಿಸ್ಟಮ್ ಏನಿತ್ತು, ಗುರುಕುಲ್ ಸಿಸ್ಟಮ್, ಅದನ್ನ ನೋಡಿ ಅವ್ರಿಗೆ ಅನ್ಸುತ್ತೆ ದಿಸ್ ಇಸ್ ಪರ್ಫೆಕ್ಟ್ ಅಂತ ಹೇಳ್ಬಿಟ್ಟು. ಸ್ಟೂಡೆಂಟ್ಸ್ ಬರ್ತಾರೆ, ಬಂದ್ಬಿಟ್ಟು ನೇಚರ್ ಅಲ್ಲಿ ಕುತ್ಕೊಂಡು ಸ್ಟಡಿ ಮಾಡ್ತಾರೆ ಅಂಡ್ ಟೀಚರ್ಸ್ ನ ರೆಸ್ಪೆಕ್ಟ್ ಮಾಡ್ತಾರೆ. ಇದು ಅವ್ರಿಗೆ ಡೈಜೆಸ್ಟ್ ಆಗಿಲ್ಲ. ಅವರು ವೆಸ್ಟರ್ನ್ ಎಜುಕೇಶನ್ ಸಿಸ್ಟಮ್ ನ ಇಲ್ಲಿ ಅಡಾಪ್ಟ್ ಮಾಡ್ತಾರೆ. ಆಗಿನ ಟೈಮ್ ಅಲ್ಲಿ ಇಂಡಿಯನ್ಸ್ ನ ಎಜುಕೇಶನಲ್ ಸ್ಲೇವ್ಸ್ ಆಗಿ ಮಾಡಿದ್ರು. ಫ್ರೀಡಮ್ ಸಿಕ್ಕಿದಾದ್ಮೇಲೆ ಈ ಎಜುಕೇಶನ್ ಸಿಸ್ಟಮ್ ನಮ್ ಇಂಡಿಯನ್ ಗ್ರೋತ್ ಅಲ್ಲಿ ತುಂಬಾ ಹೆಲ್ಪ್ ಮಾಡಿತ್ತು. ಎಕನಾಮಿಕ್ ಗ್ರೋತ್ ಅಲ್ಲಿ, ಫುಡ್ ಕ್ರೈಸಿಸ್ ಅಲ್ಲಿ, ವಾಟರ್ ಕ್ರೈಸಿಸ್ ಅಲ್ಲಿ, ಪಾವರ್ಟಿಯಲ್ಲಿ, ಸಾಕಷ್ಟು ಸೆಕ್ಟರ್ಸ್ ಅಲ್ಲಿ ವೆಸ್ಟರ್ನ್ ಎಜುಕೇಶನ್ ಸಿಸ್ಟಮ್ ಹೆಲ್ಪ್ ಮಾಡಿತ್ತು. ಬಟ್ ಈಗ ಈ ಎಜುಕೇಶನ್ ಸಿಸ್ಟಮ್ ಹಳೇದಾಗ್ತಾ ಹೋಗ್ತಾ ಇದೆ. ಮಾರ್ಕೆಟ್ ಡಿಮ್ಯಾಂಡ್ ಮಾಡೋ ಸ್ಕಿಲ್ಸೇ ಬೇರೆ, ಸ್ಕೂಲ್ ಮತ್ತೆ ಕಾಲೇಜಸ್ ಅಲ್ಲಿ ಹೇಳ್ಕೊಡೋ ಸ್ಕಿಲ್ಸೇ ಬೇರೆ. ಎರಡನ್ನೂ ಕಂಪೇರ್ ಮಾಡಿದಾಗ ತುಂಬಾ ಅಂದ್ರೆ ತುಂಬಾ ಡಿಫರೆನ್ಸ್ ಇದೆ. ಸೊ ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ